ಸುರಪುರ ಕ್ಷೇತ್ರದ ವಿಧಾನಸಭಾ ಉಪಚುನಾವಣೆ ಮತ ಎಣಿಕೆ ಕೇಂದ್ರದಿಂದ ಹೊರ ನಡೆದ ಬಿಜೆಪಿ ಅಭ್ಯರ್ಥಿ ರಾಜುಗೌಡ. ಸೋಲಿನ ನಿರಾಸೆಯಲ್ಲಿ ಹೊರ ಬಂದಿದ್ದಾರೆ ರಾಜುಗೌಡ. ಆಲ್ಮೋಸ್ಟ್ ನಾನು ಸೋತಂಗೇನೆ, ಹಾಗಾಗಿ ಮತ ಎಣಿಕೆ ಕೇಂದ್ರದಿಂದ ಹೊರಗೆ ಬಂದಿದ್ದೀನಿ. ಮತದಾರರು ಕಾಂಗ್ರೆಸ್ ಅಭ್ಯರ್ಥಿ ರಾಜ ವೇಣುಗೋಪಾಲ್ಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ತಂದೆಯ ಸಾವಿನ ಅನುಕಂಪ ಕೈ ಹಿಡಿದಿದೆ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಕೈ ಹಿಡಿದಿದೆ. ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಅದ್ಭುತ ಕೆಲಸ ಮಾಡಿದ್ದಾರೆ. ಸೋಲು ಗೆಲುವು ಚುನಾವಣೆಯಲ್ಲಿ ಇದ್ದಿದೆ. ನನಗೆ ಸೋಲಾಗಿದೆ ಅಂತ ಎದೆಗುಂದೋದಿಲ್ಲ. ರಾಜ ವೆಂಕಟಪ್ಪ ನಾಯ್ಕ ಅವರ ಅಕಾಲಿಕ ನಿಧನದಿಂದ ತೆರವಾಗಿದ್ದ ಸ್ಥಾನ. ದೇವರ ಮೇಲೆ ಭಗವಂತ ಮೇಲೆ, ಬಟ್ ನನ್ನ ಪಾಲಿಗೆ ನನ್ನ ಕಾರ್ಯಕರ್ತರು ನನ್ನ ಮುಖಂಡರು ದೇವರಾಗಿ ನಿಂತು ಈ ಸರಿ ಕೆಲಸವನ್ನು ಮಾಡಿದರು. ಭಾಳಷ್ಟು ಜನ ಮೇಲರ ಕೈ ಬಿಟ್ಟರು, ನಮ್ಮವ್ರು ಇವರು ಬಿಡಲಿಲ್ಲ. ನಾನು ನಿಜಕ್ಕೂ ನನ್ನ ಕಾರ್ಯಕರ್ತರು ನಾನು ಚಿರಋಣಿಯಾಗಿರ್ತೇನೆ. ಗೆಲ್ಲುವಿರಲಿ ಸೋಲಿರಲಿ, ನನ್ನ ಕಾರ್ಯಕರ್ತರ ಜೊತೆಗೆ, ನನ್ನ ಕಾರ್ಯಕರ್ತರ ಒಳ್ಳೆಯ ಕೆಲಸಗಳಿಗೆ ಅವ್ರ ಜೊತೆಗೆ ನಾನು ಯಾವತ್ತೂ ಸದಾ ಇರ್ತೇನೆ. ಅಧಿಕಾರ ಇದ್ದಾಗ ಭಾಳ ಅದ್ಭುತವಾಗಿ ಕೆಲಸ ಮಾಡ್ಬೋದಾಗಿತ್ತು. ಇವತ್ತು ಸೋಲನ್ನು ಕಂಡಿದ್ದೇನೆ. ಸೋತ್ರೂ ಚಿಂತಿಲ್ಲ. ನನ್ನ ಕಾರ್ಯಕರ್ತರ ಜೊತೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಅವ್ರ ಜೊತೆಗೆ ನಾನು ಅದನ್ನು ಮಾತಾಡೋಣ. ಇದನ್ನ ಎಲ್ಲ ಡೀಟೇಲ್ಸ್ ಆದಮೇಲೆ ಇನ್ನೊಂದು ಸಲ ಯಾರು ಕೈ ಬಿಟ್ಟರೆ ಯಾರು ಬಿಡೋಲ್ಲ ಅಂತ ಇದಾದ್ಮೇಲೆ ನಾನು ಮಾತಾಡ್ತೀನಿ. ಸ್ಮಾರ್ಟಾಗಿ ಕಾಣಿಸುತ್ತೆ ನಾನು ದಾಡಿ ಬಿಟ್ಟೆ ಏನಂತಲ್ಲ, ಸುಮ್ಮನೆ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಒತ್ತಡ ಇತ್ತು, ಮಾಡಿದ ಆಗಿಲ್ಲ. ಆದಮೇಲೆ ಕೆಲವೊಂದು ಜನ ಇಲ್ಲಣ್ಣ ಇರಲಿ ರಿಸಲ್ಟ್ ಆದಮೇಲೆ ತೆಗಿಯಂತ. ಕಾರ್ಯಕರ್ತರಿಗೆ ಒಂದೇ ಮಾತಾಡ್ತಾನೆ, ಎದುರು ಹೋಗ್ಬೇಡ್ರಿ. ಚುನಾವಣೆ ಅಂದಮೇಲೆ ಗೆಲುವು ಸೋಲು ಸಾಮಾನ್ಯ. ನೀವು ಮಿತಿಮೀರಿ ನಾನು ಕೆಲಸ ಮಾಡಿರಿ. ನನ್ನ ಕಾರ್ಯಕರ್ತರಿಗೆ ಹೃದಯಪೂರ್ವಕ ನಿಮ್ಗೆ ಕೃತಜ್ಞತೆ ಅಲ್ಲ, ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿ ಕೇಳಿದ್ರು ಕಡಿಮೆ. ಅಷ್ಟು ಅದ್ಭುತವಾಗಿ ನೀವು ಕೆಲಸವನ್ನು ಮಾಡಿದ್ದೀರಿ. ನೀವು ಈ ಚುನಾವಣೆ ಎಷ್ಟು ಓಟ್ ಬಂದವ ಅವೆಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಬಿಜೆಪಿ ಕಾರ್ಯಕರ್ತರಿಂದ ಇವು ಅಷ್ಟು ಓಟ್ ಬಂದವ. ನಿಮ್ಮ ಜೊತೆಗೆ ನಾನು ಇರ್ತೇನೆ, ಸಾಮಾನ್ಯ ಕಾರ್ಯಕರ್ತಾಗಿ ನಿಮ್ಮ ಜೊತೆಗೆ ಇರ್ತೀನಿ. ಚಿಂತೆ ಮಾಡಬೇಡ್ರಿ, ಮುಂದೆ ನಾವು ಹೋರಾಟ ಮಾಡ್ಕೊಂತೀವಿ. ಸರ್, ಕಳೆದ ಬಾರಿಯ ಲೋಪಗಳು ನೀವು ಕಾರ್ಯಕರ್ತರು ಹೋದ್ ಸರಿ 25,000 ಲೀಡಲ್ಲಿ ನಾವು ಸೋತಿದ್ದೇವೆ. ಹೋದ್ ಸರಿ ನಾವು ಹಲವಾರು ನಮ್ಮ ತಪ್ಪುಗಳನ್ನ ಮಾಡಿದ್ದೇವೆ. ಈ ಚುನಾವಣೆ ಯಾರು ಬಯಸಿದ್ದಲ್ಲ, ಸರ್ಕಾರದ ಅವ್ರದ್ದಿದೆ, ಸಿಂಪತಿ ಇದೆ. ಅವ್ರ ತಂದೆಯವ್ರು ಸರಿ ಹೋಗ್ಯಾರ ಅಂತ ಸಿಂಪತಿ ಇದೆ. ಇಂಥ ಸಂದರ್ಭದಲ್ಲಿ ಇಷ್ಟು ಫೈಟ್ ಮಾಡಿರಲ್ಲ ನಮ್ಮ ಕಾರ್ಯಕರ್ತ, ಅದು ಮುಖ್ಯ. ಇವತ್ತದ್ದು ಯಾರು ಲೋಪದೋಷಗಳಿಂದಂತಲ್ಲ, ಚುನಾವಣೆ ಸಿಂಪತಿ ಗೆಲುವು ಆಗಿದೆ ಅಂತ ಅಂದ್ರೆ ಯಾರಿಗೇ ಆಗಲಿ ಅಯ್ಯೋ ಪಾಪ ಅನ್ನಿಸ್ತದೆ. ಯಾಕಂತಂದ್ರೆ ಚುನಾವಣೆ ಆಗಿ 1 ವರ್ಷ ಆಗಿದ್ದಿಲ್ಲ. ಯಾರಿಗೆ ನಮಗೆ ನಾವೇ ಅವ್ರಿಗೆ ಸ್ಟೇಟ್ಮೆಂಟ್ ಕೊಡೋಕೆ, ನಾವು ಹೇಳಿಕೆ ಕೊಡೋಕೆ ಏನಂತ ಕೊಟ್ಟಿದ್ವಿ, ಸ್ವರ್ಗದಲ್ಲಿದ್ದಾರೆ ಅಂತ ಕೊಟ್ಟಿದ್ವಿ. ನಾವು ಆ ಥರ ಸೋಲನ್ನೇ ಒಪ್ಪಿಬೇಕು. ನಾವು ಇನ್ನೊಬ್ಬರ ಮೇಲೆ ನಾವು ಹಾಕೋದಕ್ಕಿಂತ ಅದು ಸೋಲೆ. ಬಟ್ ನನ್ನ ಕಾರ್ಯಕರ್ತ ಜಯ. ನನ್ನ ಕಾರ್ಯಕರ್ತರು ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ರು. ಕಾರ್ಯಕರ್ತರ ಜೊತೆಗೆ ಕೆಲಸ ಮಾಡಿ